ನಮ್ಮ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಸಿನಿಮಾದ ರೇಟಿಂಗ್ ನೋಡಿ ಅದನ್ನ ನೋಡೋದಕ್ಕೆ ಫಿಲಂ ಥಿಯೇಟರ್ಗೆ ಹೋಗುವಂತಹ ಒಂದು ವರ್ಗ ಕೂಡ ಇದೆ. ಯು ಬಾರ್ ಎ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಫ್ಯಾಮಿಲಿ ಆಡಿಯನ್ಸ್ ಬರ್ತಾರೆ. ಎ ಸರ್ಟಿಫಿಕೇಟ್ ಇದ್ರೆ ಬರಲ್ಲ ಎನ್ನುವಂತಹ ನಂಬಿಕೆ ಭಾರತೀಯ ಚಿತ್ರರಂಗದಲ್ಲಿ ಇವತ್ತಿಗೂ ಕೂಡ ಇದೆ. ಎ ಸರ್ಟಿಫಿಕೇಟ್ ಅಂದ ತಕ್ಷಣ ಅಡಲ್ಟ್ ಕಂಟೆಂಟ್ ಇದೆ ಅಂತ ಮಾತ್ರ ಅನ್ಕೋಬೇಡಿ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಇದು ಮಕ್ಕಳಿಗಿಂತ ಹೆಚ್ಚಾಗಿ ಮೆಚೂರ್ ಆಗಿರುವಂತಹ ಆಡಿಯನ್ಸ್ಗೆ ಎನ್ನುವಂತಹ ಪರಿಭಾಷೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಸಾಕಷ್ಟು ದೊಡ್ಡ ಮಟ್ಟದ ಆಕ್ಷನ್ ಸಿನಿಮಾಗಳು ಕೂಡ ಎ ಸರ್ಟಿಫಿಕೇಟ್ ನ ಪಡ್ಕೊಂಡಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಚಿತ್ರರಂಗದಲ್ಲಿದೆ. ಜನರು ಎ ಸರ್ಟಿಫಿಕೇಟ್ ಅಂದ ತಕ್ಷಣ ಅರ್ಥ ಮಾಡ್ಕೊಳ್ಳೋದೆ ಅದರಲ್ಲಿ ಅಡಲ್ಟ್ ಸೀನ್ಗಳು ಇರುತ್ತೆ, ಹೀಗಾಗಿ ಫ್ಯಾಮಿಲಿ ನೋಡೋದಕ್ಕಾಗಲ್ವಾ ಅಂತ. ಇದು ಬ್ರಿಟಿಷರ ಕಾಲದಿಂದ ಕೂಡ ಬಂದಂತಹ ಪದ್ಧತಿ. ಆದ್ರೆ ಆ ಸಂದರ್ಭದಲ್ಲಿ ಎ ಸರ್ಟಿಫಿಕೇಟ್ ಕೊಡ್ತಾ ಇದ್ದಿದ್ದು ಯಾವ ವಯಸ್ಸಿನ ವ್ಯಕ್ತಿಗಳು ಸಿನಿಮಾವನ್ನ ನೋಡಬಹುದು ಅಂತ. ಬ್ರಿಟಿಷರು ಭಾರತ ಬಿಟ್ಟು ಹೋದ ನಂತರ ಅಂದಿನ ಪದ್ಧತಿಯಲ್ಲಿ ಹೆಣ್ಣು ಮನೆಯಲ್ಲೇ ಇರಬೇಕು ಹಾಗೂ ಕೆಲವೊಂದು ಶಿಷ್ಟಾಚಾರಗಳನ್ನ ಪಾಲಿಸಬೇಕು ಎನ್ನುವಂತಹ ಆಚಾರಗಳು ಎ ಸರ್ಟಿಫಿಕೇಟ್ ನೀಡುವಂತಹ ಪದ್ಧತಿಯ ಮೇಲೆ ಕೂಡ ಪರಿಣಾಮ ಬಿದ್ದಿತ್ತು. ಹಾಗೂ ಚಿಕ್ಕ ಪುಟ್ಟ ರೊಮ್ಯಾಂಟಿಕ್ ದೃಶ್ಯಗಳಿದ್ರೂ ಕೂಡ ಎ ಸರ್ಟಿಫಿಕೇಟ್ ಕೊಡುವಂತಹ ಪದ್ಧತಿ ಪ್ರಾರಂಭ ಆಗಿತ್ತು. CBFC ಈಗ ಸಿನಿಮಾಗಳಿಗೆ ಯಾವ ಸರ್ಟಿಫಿಕೇಟ್ ಕೊಡಬೇಕು ಎನ್ನುವಂತಹ ನಿರ್ಧಾರವನ್ನ ಮಾಡುತ್ತೆ. ಯಾವ ಸರ್ಟಿಫಿಕೇಟ್ ಯಾವ ಸಿನಿಮಾಗೆ ಸಿಗಬೇಕು ಅನ್ನೋದಕ್ಕೆ ಕೂಡ ಸಾಕಷ್ಟು ಕ್ಯಾಟಗರಿಗಳನ್ನ ನೋಡ್ಬೇಕಾಗತ್ತೆ. ಎ ಸರ್ಟಿಫಿಕೇಟ್ ಕೊಡಬೇಕು ಅಂತ ಅಂದ್ರೆ ಆ ಸಿನಿಮಾ ತುಂಬಾ ವೈಲೆಂಟ್ ಆಗಿದ್ರೆ, ಸೆನ್ಸಿಟಿವ್ ವಿಷಯದ ಬಗ್ಗೆ ಹೇಳ್ತಾ ಇದ್ರೆ ಹಾಗೂ ಅಗತ್ಯಕ್ಕಿಂತ ಹೆಚ್ಚಿನ ರೊಮ್ಯಾಂಟಿಕ್ ದೃಶ್ಯಗಳನ್ನ ಸಿನಿಮಾ ಹೊಂದಿದ್ರೆ ಎ ಸರ್ಟಿಫಿಕೇಟ್ ಕೊಡುವಂತಹ ಕೆಲಸವನ್ನ ಮಾಡುತ್ತೆ. ಉದಾಹರಣೆಗೆ ನೋಡೋದಾದ್ರೆ ಇತ್ತೀಚಿನ ರೀಸೆಂಟ್ ಹಿಸ್ಟ್ರಿಯಲ್ಲಿ ಪ್ರಶಾಂತ್ ನೀಲ್ ನಿರ್ದೇಶನದ ಸಲಾರ್ ಸಿನಿಮಾನ ನೀವು ನೋಡಿದ್ರೆ ಅದರಲ್ಲಿ ತಲೆನ ಎಗರಿಸುವಂತಹ ದೃಶ್ಯನ ತೆಗೆದೇ ಇದ್ರೆ ನಿಮ್ಗೆ ಎ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ CBFC ಹೇಳಿತ್ತು. ಕೊನೆಗೂ ತಮ್ಮ ನಿರ್ಧಾರವೇ ಮುಂದೆ ಎಂದ ಪ್ರಶಾಂತ್ ನೀಲ್ ಅವರು ಆ ದೃಶ್ಯವನ್ನ ಕಟ್ ಮಾಡೋದಕ್ಕೆ ಹೋಗ್ಲಿಲ್ಲ ಹಾಗೂ ಕೊನೆಗೆ ಸೆನ್ಸಾರ್ ಬೋರ್ಡ್ ಕೊಟ್ಟಿದ್ದು ಎ ಸರ್ಟಿಫಿಕೇಟ್. ಆದ್ರೆ ಅದೇ ರೀತಿಯ ಸೀನು ನಾನಿ ಅವರ ದಸರಾ ಸಿನಿಮಾದಲ್ಲಿ ಕೂಡ ಇತ್ತು. ಆದ್ರೆ ಆ ಸಿನಿಮಾಗೆ ಮಾತ್ರ ಸೆನ್ಸಾರ್ ಬೋರ್ಡ್ ಯು ಬಾರ್ ಎ ಸರ್ಟಿಫಿಕೇಟ್ ಅನ್ನ ಕೊಡ್ತು. ಹೀಗಾಗಿ ವೈಲೆನ್ಸ್ ನಲ್ಲಿ ಕೂಡ CBFC ಸಾಕಷ್ಟು ವಿಧಗಳನ್ನ ಬೇರೆ ಬೇರೆ ಆಂಗಲ್ ನಲ್ಲಿ ನೋಡುತ್ತೆ. ಆ ವೈಲೆನ್ಸ್ ನ ತೀವ್ರತೆ, ಅದರ ಉದ್ದೇಶ, ಟೋನ್ ಹಾಗೂ ಯಾವ ರೀತಿ ದೃಶ್ಯವನ್ನ ಎಡಿಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿ ನೋಡಲಾಗುತ್ತೆ. ಪುಷ್ಪ 2 ಸಿನಿಮಾದಲ್ಲಿ ಕೂಡ ಇದೇ ರೀತಿ ಇತ್ತು. ಹೀಗಾಗಿ ಈ ಆಂಗಲ್ ಅನ್ನ ನೋಡಿ CBFC ಸಿನಿಮಾಗೆ ಯು ಬಾರ್ ಎ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ರು. ಇನ್ನು ಇದೇ ರೀತಿ ಅಮೆರಿಕಾದಲ್ಲಿ MPA ಅಂದ್ರೆ ಮೋಷನ್ ಪಿಕ್ಚರ್ ಅಸೋಸಿಯೇಷನ್ ಅನ್ನುವಂತಹ ಸಂಸ್ಥೆ ಇದೆ. ನಮ್ಮ CBFCಗೂ MPAಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಲಿ ಡೈರೆಕ್ಟರ್ನ ಕ್ರಿಯೇಟಿವಿಟಿ ಹಾಗೂ ವಿಭಿನ್ನವಾದ ಯೋಜನೆಗೆ ಯಾವುದೇ ರೀತಿಯ ಕತ್ರಿ ಹಾಕೋದಕ್ಕೆ ಹೋಗೋದೇ ಇಲ್ಲ. ಬದಲಿಗೆ ಯಾವ ವರ್ಗದ ಆಡಿಯನ್ಸ್ ಇದನ್ನ ನೋಡ್ಬೋದು, ಎಷ್ಟು ಏಜಿನ ಮಕ್ಕಳು ಈ ಸಿನಿಮಾನ ನೋಡ್ಬೋದು ಎನ್ನುವಂತಹ ಮಾಹಿತಿನ ಮಾತ್ರ ಅದರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಡಿಯನ್ಸ್ ಈ ಸಿನಿಮಾನ ನೋಡಬೇಕು ಅಥವಾ ನೋಡಬಾರ್ದು ಎನ್ನುವಂತಹ ಫೋರ್ಸ್ಫುಲ್ ಕಂಟ್ರೋಲ್ ಖಂಡಿತವಾಗಿ ಇರೋದಿಲ್ಲ. ಇದು ಯಾವುದೇ ರೀತಿಯಲ್ಲಿ ಆಡಿಯನ್ಸ್ ನ ಮೇಲೆ ಪರಿಣಾಮ ಬೀರುವಂತಹ ಕೆಲಸವನ್ನು ಮಾಡೋದಿಲ್ಲ. ಆದ್ರೆ ಇಂಡಿಯನ್ ಸೆನ್ಸರ್ ಬೋರ್ಡ್ ಆಗಿರುವಂತಹ CBFC ದೃಶ್ಯಗಳಿಗೆ ಕತ್ತರಿ ಹಾಕುವಂತಹ ಕೆಲಸವನ್ನ ಮಾಡುತ್ತೆ. ಸರ್ಟಿಫಿಕೇಟ್ ನೀಡಬೇಕಾದ್ರೆ ಕಠಿಣ ಪಾಲಿಸಿಯನ್ನ ಪಾಲಿಸಬೇಕಾಗತ್ತೆ. ಕೆಲವೊಮ್ಮೆ ಸಿನಿಮಾಗಳನ್ನ ಬ್ಯಾನ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಹೀಗಾಗಿ ಇದು ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪ್ರಮುಖವಾಗಿ ಕಾಂಟೆಂಟ್ ನ ಫ್ರೀಡಮ್ ಅನ್ನ ಕಿತ್ಕೊಳ್ತದೆ. ಆಡಿಯನ್ಸ್ಗೆ ಕೂಡ ಇಂಥದ್ದೇ ನಿರ್ದಿಷ್ಟವಾದ ಕಂಟೆಂಟ್ ನೋಡಬೇಕು ಎನ್ನುವಂತಹ ಇಂಡೈರೆಕ್ಟ್ ಪ್ರೆಷರ್ ಅನ್ನ ಹುಟ್ಟುಹಾಕ್ತದೆ. ಉದಾಹರಣೆಗೆ ನೋಡೋದಾದ್ರೆ ಶಾಹಿದ್ ಕಪೂರ್ ನಟಿಸಿರುವಂತಹ ಉಡ್ತಾ ಪಂಜಾಬ್ ಸಿನಿಮಾದಲ್ಲಿ ಸೆನ್ಸಾರ್ ಬೋರ್ಡ್ 94 ಕಟ್ಗಳನ್ನ ಹಾಕಿತ್ತು. ಆ ಡೈರೆಕ್ಟರ್ ಪರಿಸ್ಥಿತಿ ಏನಾಗಿರ್ಬೇಡ ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಡಲ್ಟ್ಗೆ ಅಂತಾನೆ ಮಾಡಿದಂತಹ ಸಿನಿಮಾ ಅದು. ಸಿನಿಮಾದ ಕಂಟೆಂಟ್ ಕೂಡ ಡ್ರಗ್ಸ್ ಹಾಗೂ ವೈಲೆನ್ಸ್ ಬಗ್ಗೆ. ಹೀಗಿರ್ಬೇಕಾದ್ರೆ ಅದನ್ನ ಕೂಡ ಕಟ್ ಮಾಡೋದು ಅಂದ್ರೆ ಏನರ್ಥ? ಕೆಲವು ವರ್ಷಗಳ ಹಿಂದಿನವರೆಗೂ ಕೂಡ ಫಿಲಂ ಮೇಕಿಂಗ್ ನಲ್ಲಿ ಡೈರೆಕ್ಟರ್ಗಳು ಅದೆಷ್ಟು ಸೇಫ್ ಪ್ಲೇ ಮಾಡ್ತಾ ಇದ್ರು ಅಂದ್ರೆ ಕನಿಷ್ಠ ಪಕ್ಷ ಯು ಸರ್ಟಿಫಿಕೇಟ್ ಅಲ್ಲದೆ ಹೋದ್ರು ಯು ಬಾರ್ ಎ ಸರ್ಟಿಫಿಕೇಟ್ ಆದ್ರೂ ಸಿಗ್ಲಿ ಅಂತ ತಮ್ಮ ಕಂಟೆಂಟ್ ಫ್ರೀಡಮ್ ನ ಮರೆತು ಸೆನ್ಸಾರ್ ಬೋರ್ಡಿನ ಪಾದಕ್ಕೆ ಮೊರೆ ಹೋಗ್ತಾ ಇದ್ರು. ಆದ್ರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಸಿನಿಮಾ ಹಾಗೂ ವೆಬ್ ಸೀರೀಸ್ ಗಳ ಧೈರ್ಯ ಈ ಪರಂಪರೆಯನ್ನ ಅಲಿಖಿತವಾಗಿ ಚೇಂಜ್ ಮಾಡ್ಬಿಡ್ತು ಅಂತ ಹೇಳ್ಬೋದು. ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಫಿಲ್ಮ್ಗಳಲ್ಲಿ ಒಂದಾದಂತಹ ಅನಿಮಲ್ ಹಾಗೂ ಸೂಪರ್ ಹಿಟ್ ಬಿಗ್ಗೆಸ್ಟ್ ವೆಬ್ ಸೀರೀಸ್ ಮಿರ್ಜಾಪುರ್ ಕೂಡ ಎ ಸರ್ಟಿಫಿಕೇಟ್ ಪಡ್ಕೊಂಡಿರುವಂತಹ ಶೋ. ಇತ್ತೀಚಿನ ದಿನಗಳಲ್ಲಿ ಕೇವಲ ಫಿಲ್ಮ್ ಮೇಕರ್ಗಳು ತಮ್ಮ ಕನಸಿನ ಕಂಟೆಂಟ್ ಅನ್ನ ತಾವು ಅಂದ್ಕೊಂಡ ರೀತಿಯಲ್ಲೇ ಪರದೆ ಮೇಲೆ ತೋರಿಸುವಂತಹ ಧೈರ್ಯವನ್ನ ಮಾಡ್ತಾ ಇದ್ದಾರೆ. ಎ ಸರ್ಟಿಫಿಕೇಟ್ ಸಿಕ್ಕಿರೋದನ್ನ ನೋಡಿ ಆ ಸಿನಿಮಾದಲ್ಲಿ ಯಾವುದಕ್ಕಾಗಿ ಈ ಸರ್ಟಿಫಿಕೇಟ್ ಸಿಕ್ತು ಅನ್ನುವಂತಹ ಕುತೂಹಲದಿಂದ ದೊಡ್ಡ ಮಟ್ಟದಲ್ಲಿ ಆಡಿಯನ್ಸ್ ಕೂಡ ತಮ್ಮ ಬೌಂಡ್ರಿಗಳನ್ನ ಪುಷ್ ಮಾಡಿ ಎ ಸರ್ಟಿಫಿಕೇಟ್ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. 2020 ನಂತರ ಅಂದ್ರೆ ಲಾಕ್ ಡೌನ್ ನಂತರ ಪ್ರತಿಯೊಬ್ಬ ಎಂಟರ್ಟೈನ್ಮೆಂಟ್ ಫ್ರೀಕ್ಸ್ಗೆ ಕಂಟೆಂಟ್ ಅಲ್ಲಿ ಇನ್ನಷ್ಟು ಎಕ್ಸೈಟಿಂಗ್ ಅಂಶಗಳು ಇರಬೇಕು ಎನ್ನುವಂತ ಎಕ್ಸ್ಪೆಕ್ಟೇಷನ್ ಹೆಚ್ಚಾಗಿದೆ. ಇದೇ ಎ ರೇಟೆಡ್ ಸಿನಿಮಾಗಳ ಆಡಿಯನ್ಸ್ ಹೆಚ್ಚಾಗೋದಕ್ಕೆ ಕಾರಣ ಆಗಿರೋದು.
ಥಿಯೇಟರ್ನಲ್ಲಿ ರಿಲೀಸ್ ಆಗುವಂತಹ ಸಿನಿಮಾಗಳ ಕಲೆಕ್ಷನ್ ನಿಂದ ಹಿಡಿದು OTTನಲ್ಲಿ ರಿಲೀಸ್ ಆಗುವಂತಹ ಶೋಗಳ ತನಕ ಎ ರೇಟೆಡ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ಗಳಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಾಗ್ತಿದೆ. ಗ್ಲೋಬಲ್ ಕಂಟೆಂಟ್ಗಳನ್ನ OTT ಮೂಲಕ ನೋಡಿದ ಮೇಲಿಂದ ಇಂಡಿಯನ್ ಆಡಿಯನ್ಸ್ ಕೂಡ ಇದೇನಪ್ಪ ನಮ್ಮ ಇಂಡಿಯನ್ ಸಿನಿಮಾಗಳು ಇನ್ನೂ ಅದೇ ಹಳೆ ಅಪ್ಪ ಹಾಕಿರುವಂತಹ ಆಲದ ಮರದ ಟ್ರೆಡಿಷನಲ್ ಕಂಟೆಂಟ್ಗಳನ್ನ ತೋರಿಸ್ತಾ ಇದೆ ಅಂತ ಎ ರೇಟೆಡ್ ಸಿನಿಮಾಗಳ ಮೇಲಿರುವಂತಹ ಕ್ಯೂರಿಯಾಸಿಟಿಯಿಂದ ಅಂತಹ ಕಂಟೆಂಟ್ಗಳನ್ನ ಹೆಚ್ಚಾಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೂ ಅದಾದ ನಂತರದಿಂದ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೂಡ ಎ ರೇಟೆಡ್ ಕಂಟೆಂಟ್ಗಳ ಯಶಸ್ಸು ಒಂದಾದ ಮೇಲೆ ಒಂದರಂತೆ ಪ್ರಾರಂಭ ಆಯಿತು. ಇನ್ನು ಇಂತಹ ಎ ರೇಟೆಡ್ ಸಿನಿಮಾಗಳನ್ನೇ ನಮ್ಮ ಇಂಡಿಯನ್ ಫಿಲಂನಿಂದ ಹಾಲಿವುಡ್ ಆಡಿಯನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಹಾಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅನ್ನೋದು ಕೂಡ ಒಂದು ಫ್ಯಾಕ್ಟ್. ಗ್ಲೋಬಲ್ ಲೆವೆಲ್ನಲ್ಲಿ ನಮ್ಮ ಸಿನಿಮಾಗಳು ಬೂಮ್ ಆಗಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಇಂತಹ ಎಕ್ಸ್ ಫ್ಯಾಕ್ಟರ್ಗಳು ನಮ್ಮ ಸಿನಿಮಾದಲ್ಲಿ ಇರಲೇಬೇಕು. ಆದರೆ ಇದರಲ್ಲಿ ಕೂಡ ಕೆಲವೊಮ್ಮೆ ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ. ಡೈರೆಕ್ಟರ್ಗಳು ಯಾವುದೇ ಕಂಟೆಂಟ್ ಆದರೂ ಕೂಡ ತಮ್ಮ ಮೈಂಡಲ್ಲಿ ಬಂದ ತಕ್ಷಣ ಅದನ್ನು ನೇರವಾಗಿ ರಾ ಹಾಗೂ ಅಂದ್ಕೊಂಡಂತಹ ಎಮೋಷನ್ ರೀತಿಯಲ್ಲೇ ತೆರೆ ಮೇಲೆ ಇಳಿಸ್ಬೇಕು. ಅದನ್ನ ಬಿಟ್ಟು ನನಗೆ ಇಂಥದ್ದೇ ಸರ್ಟಿಫಿಕೇಟ್ಗಾಗಿ ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನುವಂತಹ ಪ್ರೀ ಅಸೆಂಪ್ಷನ್ ಇರಬಾರ್ದು. ಇದು ಡೈರೆಕ್ಟರ್ನ ಕ್ರಿಯೇಟಿವಿಟಿಗೆ ತೊಡಕಾಗುತ್ತೆ. ಇನ್ನು ಇದರಿಂದಾಗಿ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳನ್ನ ನೋಡದೇ ಇರುವಂತಹ ಸಾಧ್ಯತೆ ಇರಬಹುದು. ಆದರೆ ಅವರ ಮೆಂಟಾಲಿಟಿಯನ್ನ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಎ ರೇಟೆಡ್ ಸಿನಿಮಾಗಳನ್ನ ನೋಡೋದ್ರಿಂದ ತಮ್ಮನ್ನ ಬೇರೆ ಕಡೆಗೆ ಕರ್ಕೊಂಡು ಹೋಗಿ ರಿಯಾಲಿಟಿಯಿಂದ ಎಸ್ಕೇಪ್ ಆಗುವಂತಹ ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಕೆಲವೊಂದು ಎ ರೇಟೆಡ್ ಸಿನಿಮಾಗಳು ಸಮಾಜದ ಅನುಕೂಲಗಳನ್ನು ಮಾಡುವಂತಹ ವಿಧಾನ ಸ್ಟ್ರಾಂಗ್ ಆಗ್ತಾ ಬಂದಿದೆ. ಇನ್ನು ಈ ರೀತಿಯ ಸಿನಿಮಾಗಳು ಹೆಚ್ಚಾಗಿ ಯೂತ್ ಆಡಿಯನ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಸಿನಿಮಾ ಗೆಲ್ಲೋದು ಕೂಡ ಅವರಿಂದಲೇ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಫ್ಯಾಮಿಲಿ ಆಡಿಯನ್ಸ್ ಕೂಡ ಸಿನಿಮಾನ ಒಂದ್ಸಲಿ ಟ್ರೈ ಮಾಡೋದ್ರಲ್ಲಿ ಯಾವ ಲಾಸು ಇರೋದಿಲ್ಲ. ಹೊಸ ಕಂಟೆಂಟ್ ನೋಡಿದಾಗ್ಲೇನೆ ತಾನೇ ಗೊತ್ತಾಗೋದು ಅದು ನಮ್ಮ ಟೈಮ್ಗೆ ವರ್ತಾ ಅಂತ. ಆದ್ರೆ ಅವ್ರಿಗೊಂದು ಭಯ ಇರುತ್ತೆ, ನಾನು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡಿದಾಗ ಇದು ಮುಜುಗರ ಉಂಟು ಮಾಡುತ್ತಾ ಇಲ್ವಾ ಅಂತ. ಹಾಗಾಗಿ ಫಿಲಂ ಯಾವ ಜಾನರ್ ನಲ್ಲಿದೆ, ಯಾವ ಪ್ಲಾಟ್ ಲೈನ್ ನಲ್ಲಿ ಮೂಡ್ ಬಂದಿದೆ ಅಂತ ತಿಳ್ಕೊಳ್ಳೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ರಾ ಹಾಗೂ ಪ್ಯೂರ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ತೋರಿಸಬೇಕು ಅಂತ ನಿರ್ದೇಶಕರು ಇವತ್ತಿನ ಯೂತ್ ಆಡಿಯನ್ಸ್ ನ ದಾರಿ ತಪ್ಪಿಸುವಂತಹ ಯೋಚನೆಯನ್ನ ತುಂಬುವಂತಹ ದೃಶ್ಯಗಳನ್ನು ಕೂಡ ಹಾಕೋದು ತಪ್ಪು ಅನ್ನೋದನ್ನ ತಿಳ್ಕೊಂಡು ಕೆಲಸ ಮಾಡಬೇಕು. ಅವರು ತೋರಿಸ್ತಾ ಇರೋದು ಎಲ್ಲಾನು ಸರಿ ಅಂತಾನೂ ಒಪ್ಕೊಳ್ಳೋಕ್ಕಾಗಲ್ಲ. ಹೀಗಾಗಿ ಖಂಡಿತವಾಗ್ಲೂ ಎ ರೇಟೆಡ್ ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ತಮ್ಮ ಕಾಂಟ್ರವರ್ಸಿಗೆ ಹಾಗೂ ಸೌಂಡ್ ಮೂಲಕ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಯೂತ್ ಆಡಿಯನ್ಸ್ಗೆ ಫೇವರೇಟ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣ್ತಿದೆ. ಟ್ರೆಡಿಷನಲ್ ಸಮಾಜದಲ್ಲಿ ಬೋಲ್ಡ್ ಅಂಡ್ ಬ್ರೇವ್ ಕಂಟೆಂಟ್ಗಳು ಕೂಡ ಈಗ ಹಾಟ್ ಕೇಕ್ ರೀತಿಯಲ್ಲಿ ಸೇಲ್ ಆಗ್ತಿವೆ. ಈ ಎ ರೇಟೆಡ್ ನ ಚರ್ಚೆ ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.